ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ ಆದ ಕ್ರಿಸ್ಪಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಕುರ್ಕುರೆ ಅಂತ ಹೇಳ್ಬೋದು. ಯಾವ ಥರ ಮಾಡೋದು ಈ ಬೆಂಡೆಕಾಯಿ ಕುರ್ಕುರೆ ನಾನು ತುಂಬ ಸುಲಭವಾಗಿ ಬಿಸಿ ಬಿಸಿ ಟೀ ಕಾಫಿ ಜೊತೆ ನೀವು ತಿಂತಾ ಇದ್ರೆ ತಿಂತಾನೆ ಇರ್ತೀರಾ. ಎಲ್ಲರಿಗೂ ಇಷ್ಟ ಆಗುತ್ತೆ. ಮಿಸ್ ಮಾಡದೆ ಒಮ್ಮೆ ನೀವು ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೆಂಡೆಕಾಯಿ ಎಲ್ರಿಗೂ ಗೊತ್ತಿದೆ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಟ್ ಎಲ್ಲರೂ ಬೆಂಡೆಕಾಯಿನ ತಿನ್ನಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಕೆಲವೊಂದು ಸಲ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ರುಚಿ ಕೂಡ ಬೇಕಾಗತ್ತೆ. ಹೊರಗಡೆಯಿಂದ ನೀವು ಚಿಪ್ಸ್ ಅದು ಇದು ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ನಾನು ಒಂಥರ ಸ್ಪೆಷಲ್ ಆದ ಈ ಕುರ್ಕುರೆನ ಮಾಡ್ತಾಯಿದ್ದೀನಿ. ಅದು ಬೆಂಡೆಕಾಯಿ ಕುರ್ಕುರೆ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನೋಡಿ ಬೆಂಡೆಕಾಯಿ ನಾನು ಒಂದು 1/4 kg ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಸೈಡೆಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ಮಿಡ್ಲಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಕಟ್ ಮಾಡಬೇಕು ಅಂತ. ತುಂಬ ಎಳೆದಾಗಿರಬೇಕು, ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕದಿದ್ದರೆ 2 ಪೀಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಡಬಲ್ ಅಂದರೆ ತೆಳುವಾಗಿ ಮಾಡ್ಕೊಬೋದು. ನೋಡಿ ಇಲ್ಲಿ ತೋರಿಸಿದೆ ಈ ಥರ ಕಟ್ ಮಾಡಿಕೊಂಡು ಏನಾದರೂ ಹುಳ ಗಿಳ ಏನಾದರೂ ಇದೆ ಅಂತ ನೋಡಿಕೊಂಡು ಚೆಕ್ ಮಾಡಿ ನಂತರ ಈ ಥರ ಮಿಡ್ಲಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ಇದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಇದು ತುಂಬ ಎಳೆದಿತ್ತು, ಇಲ್ಲಾಂದರೆ ಸ್ವಲ್ಪ ದಪ್ಪ ಇದ್ರೆ ಏನು ಮಾಡ್ತೀರಾ ಮತ್ತೆ ಕಟ್ ಮಾಡಿ ಮತ್ತೆ ಇನ್ನೊಂದು ಪೀಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ನಾನು ಕಟ್ ಮಾಡಿಕೊಂಡು ಈಗ ಇಲ್ಲಿ ನಾನೊಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಲ್ವ. ಸೊ ಈಗ ಏನು ಮಾಡೋಣ ಅಂದರೆ ಈಗ ಒಂದು ಕಡಾಯಿ ಇಟ್ಕೊಳ್ತೀನಿ. ಒಂದು ಬಾಣಲೆಯಲ್ಲಿ ನಾನು ಅದನ್ನು ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಈಗ ಇದರಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಸ್ಪೂನಿಂದ 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್, 2 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಸಾಲ್ಟ್ ಹಾಕ್ಕೊಂಡು ಅಂದರೆ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಇಂಗು ಕೂಡ ಹಾಕ್ಕೋಬೇಕಾಗತ್ತೆ. ಸೊ ಹಾಕ್ಕೊಂಡು ಮೊದಲು ಈ ಥರ ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ 1 ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಏನು ಮಾಡಬೇಕು ಅಂದರೆ ಸ್ವಲ್ಪ ಎಲ್ಲ ಫಸ್ಟ್ ಡ್ರೈ, ಯಾಕಂದರೆ ಅದ್ರ ಸ್ವಲ್ಪ ಹಸಿ ಇರುತ್ತಲ್ವ, ಹಾಗಾಗಿ ಮೊದಲೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪನೇ ನೀರು ವಾಟರ್ ಹಾಕ್ಕೋಬೇಕು. ನೀರನ್ನು ಹಾಕ್ಕೊಂಡು ಏನು ಮಾಡಬೇಕಂದ್ರೆ ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ನೀರನ್ನು ಹಾಕ್ಕೊಂಡು ಸಿಮ್ಸ್ಕೋಬೇಕು. ಮೊದಲು ತುಂಬ ನೀರು ಹಾಕಿದ್ರೆ ಏನಾಗುತ್ತಂದರೆ ಅದು ಒಂಥರ ಲೋಳೆ ಆಗುತ್ತೆ, ಅಷ್ಟು ಚೆನ್ನಾಗಿರಲ್ಲ, ಕ್ರಿಸ್ಪಿಯಾಗಿ ಬರಲ್ಲ. ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ಈಗ ಎಣ್ಣೆ ಬಿಸಿ ಆಗ್ತಾ ಇರುತ್ತಲ್ವ, ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ. ಲೋ ಮೀಡಿಯಮ್ ಫ್ಲೇಮಲ್ಲಿ ಮಾತ್ರ ಫ್ರೈ ಮಾಡ್ಕೋಬೇಡಿ. ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಕ್ರಂಚಿಯಾಗಿರುತ್ತೆ. ಹಾಗಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ. ನೋಡಿ ಈಗ ಅಂದರೆ ಎಣ್ಣೆ ಎಷ್ಟಿದೆ ಅದಕ್ಕೆ ಅನುಗುಣವಾಗಿ ನಮಗೆ ಎಷ್ಟು ಫ್ರೈ ಮಾಡಲಿಕ್ಕೆ ಆಗುತ್ತೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಎಲ್ಲವೂ ಒಂದೇ ರೀತಿಯಾಗಿ ಫ್ರೈ ಆಗಬೇಕು. ಸೊ ನೋಡಿ ಈಗ ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ ಹಾಗೆ ಬಿಡಿ ಹೈ ಫ್ಲೇಮಲ್ಲೇ. ನಂತರ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ರಿಯಲಿ ಅಂದರೆ ಬೆಂಡೆಕಾಯಿ ಪಲ್ಯ ಅಥವಾ ಬೇರೆ ರೆಸಿಪಿನ ಮಾಡಿ ತಿಂತಾ ಇರ್ತೀರಾ, ಆದರೆ ಕೆಲವೊಂದು ಸಲ ಈ ರೀತಿಯಾಗಿ ಮಕ್ಕಳೇನಾದರೂ ಚಿಪ್ಸ್ ಕೇಳ್ತಾರೆ ಅಂದರೆ ನೀವು ಹೆಲ್ದಿಯಾಗಿ ಚಿಪ್ಸನ್ನು ಮಾಡಿಕೊಡಿ. ಬೆಂಡೆಕಾಯಿ ಕೊಟ್ಟರೆ ಮಕ್ಕಳು ತಿನ್ನಲ್ಲ, ಹಾಗಾಗಿ ಈ ರೀತಿಯಾಗಿ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಅಂತ ಹೇಳ್ತಾ ಇದ್ದೀನಿ. ಏನೇ ಇರಲಿ, ಏನಾದರೂ ನಮಗೆ ಎಣ್ಣೆಯಲ್ಲಿ ಕರಿದ ಪದಾರ್ಥ ಜಾಸ್ತಿ ತಿನ್ನಬಾರ್ದು, ಆದರೂ ತಿಂದೇ ಇರೋಕ್ಕೂ ಆಗಲ್ಲ. ಹಾಗಾದರೆ ಯಾಕೆ ನಾವು ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿ ತಿನ್ನಬಾರ್ದು ಅಲ್ವಾ? ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಕೆಲವೊಂದು ಸಲ ಮಕ್ಕಳೇನು ಚಿಪ್ಸ್ ಕೇಳಿದರೆ ನಾನು ಇದೇ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಕ್ಕಳಿಗೆ ಕೊಡ್ತೀನಿ. ಕುರ್ಕುರೆ ಅಂತ ಕೇಳಿದರೆ ನಾನು ಬೆಂಡೆಕಾಯಿ ಕುರ್ಕುರೆ ಮಾಡಿ ಕೊಟ್ಬಿಡ್ತೀನಿ. ಏನಂತೀರಾ? ಸೊ ನೋಡಿ ಇದೇ ರೀತಿಯಾಗಿ ನಾನು ಉಳಿದಿರೋಂಥನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಲ್ವಾ? ಸೊ ಹಾಗಾಗಿ ಈ ರೀತಿಯಾಗಿ ನಾವು ಹೆಲ್ದಿಯಾಗಿ ಮಕ್ಕಳಿಗೆ ಮಾಡಿಕೊಡೋಣ. ಈಗ ಸ್ವಲ್ಪ ಅದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಲ್ವ, ಅದರಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ಇದರಲ್ಲಿ. ಕರಿಬೇವು ಸೊಪ್ಪು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಈ ರೀತಿಯೆಲ್ಲ ನಾನು ಫ್ರೈ ಮಾಡಿಕೊಂಡು ಈಗ ಇಲ್ಲಿ ಬಿಸಿ ಬಿಸಿ ಟೀ ಕಾಫಿ ಜೊತೆ ನೀವು ಇದನ್ನು ತಿಂತಾ ಇರಿ, ಎಂಜಾಯ್ ಮಾಡ್ಬೋದು. ಏನಂತೀರಾ? ನೋಡಿ ತೋರಿಸ್ತೀನಿ ಅಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಬೆಂಡೆಕಾಯಲ್ಲಿ ಎಷ್ಟು ನೀರಿನಂಶ ಇರುತ್ತೆ, ಹಸಿ ಇರುತ್ತೆ, ಆದರೂ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ಮಿಸ್ ಮಾಡದೆ ನೀವು ಈ ರೀತಿ ಮಾಡಿ ಸಾಯಂಕಾಲ ಟೀ ಕಾಫಿ ಜೊತೆ ಈ ಹೆಲ್ದಿಯಾದ ಸ್ನ್ಯಾಕ್ಸ್ ರೆಸಿಪಿನ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಬಿಸಿ ಬಿಸಿ ಟೀ ಕಾಫಿ ಜೊತೆ ಈ ರೆಸಿಪಿನ ಟ್ರೈ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.